ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಯಾವ ದೇವಸ್ಥಾನ ಅಂತ ಮುಂದೆ ಹೋಗಿ ತೋರಿಸ್ತೀವಿ ಬನ್ನಿ. ಬೆಳಿಗ್ಗೆ 2:30 ಎದ್ದು 3 ಗಂಟೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟು ಬಂದ್ವಿ. ಇದು ಎಲ್ಲಿ ಅಂದರೆ ಕೋಟೆ ವೆಂಕಟರಮಣ ದೇವಸ್ಥಾನ ಅಂತ KR ಮಾರ್ಕೆಟ್ ಹತ್ರ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಬೆಳಿಗ್ಗೆ ಏನಕ್ಕೆ ಬೇಗ ಬಂದ್ವಿ ಅಂದರೆ ಇನ್ನು ಆಮೇಲೆ ರಶ್ ಆಗುತ್ತೆ, ಆಫೀಸ್ಗೆ ಹೋಗೋಕ್ಕೂ ಟೈಮ್ ಆಗುತ್ತೆ ಅಂತ ಬೇಗ ಬಂದ್ವಿ. ಬೇಗ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಂದ್ವಿ. ಆಮೇಲೆ ಇಲ್ಲಿ ಬಂದರೆ ತುಂಬ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಕ್ಯೂ ಇತ್ತು, ಅಷ್ಟೇನು ರಶ್ ಇರಲಿಲ್ಲ. ಬೇಗ ಮೂವ್ ಆಗ್ತಿತ್ತು. ಒಳಗೆ ಹೋದ್ವಿ. ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ವೈಕುಂಠ ಏಕಾದಶಿ ಬಂದು ವರ್ಷಕ್ಕೆ ಒಂದಿನ ಬರೋ ಅಂಥ ದಿನ. ಇದು ಬಂದು ವೈಕುಂಠ ದ್ವಾರ ಅಂದರೆ ಸ್ವರ್ಗದ ಬಾಗಿಲು ಈ ದಿನ ತೆರೆದಿರುತ್ತೆ ಅಂತ. ವರ್ಷದಲ್ಲಿ 24 ಏಕಾದಶಿ ಅಂತ ಬರುತ್ತೆ, ಅದರಲ್ಲಿ ವೈಕುಂಠ ಏಕಾದಶಿ ಸಹ ಒಂದು. ಇದರಲ್ಲಿ ಒಂದಿನ ಅದು ಉಪವಾಸ ಇದ್ದು ದೇವರಿಗೆ ಹರಕೆ ಸಲ್ಲಿಸಿದ್ರೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದು. ಆಮೇಲೆ ಮೇಡಮ್ ಅವ್ರು ನೋಡ್ಬೋದು, ಒಂದು ಅಲ್ಲಿ ಸ್ತೋತ್ರ ಬುಕ್ ಕೊಟ್ಟಿದ್ದು, ಅದನ್ನು ಓದ್ಕೊಂಡು ಹಂಗೆ ದರ್ಶನ ಮಾಡ್ತಿದ್ದಾರೆ. ಮುಂದೆ ಬಂದರೆ ನಮಗೆ ಆಂಜನೇಯ ದೇವಸ್ಥಾನ ಕೂಡ ಇದೆ. ಆಂಜನೇಯ ದರ್ಶನ ಮಾಡಿಕೊಂಡು ಮುಂದೆ ಬಂದರೆ ನಮಗೆ ಲೆಫ್ಟ್ ಸೈಡಲ್ಲಿ ಉತ್ಸವ ಇಟ್ಟಿದ್ದು, ಅಲ್ಲೂ ನಮಸ್ಕಾರ ಮಾಡಿಕೊಂಡು ಮುಂದೆ ಪದ್ಮಾವತಿ ದೇವರಿತ್ತು, ಅಲ್ಲೂ ದೇವಸ್ಥಾನದೊಳಗೆ ನಮಸ್ಕಾರ ಮಾಡಿಕೊಂಡು ಈ ಕಡೆ ಬಂದು ಪ್ರಸಾದ ತೊಗೊಂಡ್ವಿ. ಅಲ್ಲಿ ಖಾರ ಪೊಂಗಲ್ ಮಾಡಿದ್ರು, ಅಂದರೆ ಅನ್ನ ಉಪಯೋಗಿಸದೆ ರವೆನಲ್ಲಿ ಮಾಡಿದ್ರು ಖಾರ ಪೊಂಗಲ್ಲು. ಅದು ತೊಗೊಂಡು ಮುಂದೆ ಬಂದರೆ ಅಲ್ಲಿ ರೈಟ್ ಸೈಡು ಲೆಫ್ಟ್ ಸೈಡು ತುಂಬ ಡೆಕೋರೇಷನ್ ಎಲ್ಲ ಮಾಡಿದ್ರು. ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಇಲ್ಲಿ ಮುಂದೆ ನೋಡ್ಬೋದು ನೀವು, ಎಕ್ಸಿಟಲ್ಲಿ ತುಂಬ ಅಲಂಕಾರ ಎಲ್ಲ ಮಾಡಿದ್ರು ದೇವರಿಗೆ. ಇಲ್ಲೆಲ್ಲ ಎಲ್ಲ ಥರದ ದೇವರುಗಳು ನೋಡ್ಬೋದು. ಹಾಗೆ ಔಟ್ಸೈಡ್ ಬಂದು ನಮ್ಮ ಫೋಟೋ ತೊಗೊಳ್ಳೋಣ ಅಂತ ಫೋಟೋಸ್ ತೊಗೊಂಡು ಹಾಗೆ ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ.